ಮಹಿಳಾ ದಿನಾಚರಣೆಯನ್ನ ಒಂದು ದಿನ ಸಾಂಕೇತಿಕವಾಗಿ ಆಚರಿಸುವುದು ಎಷ್ಟು ಸರಿ? ಮಹಿಳೆಯ ಜೀವನವೇ ಪ್ರತಿದಿನದ ಆಚರಣೆ. ಮಹಿಳೆಯರ ಜೀವನದಲ್ಲಿ ನೋವು, ನಲಿವು, ಏಳು ಬೀಳು ಏನೇ ಇದ್ದರೂ ಸಹ ಜೀವನ ಆಸಕ್ತಿದಾಯಕ ಹಾಗೂ ವರ್ಣರಂಜಿತವಾಗಿದೆ ಎಂದು ರಾಜ್ಯ ಮಾಹಿತಿ ಆಯುಕ್ತೆ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಮಮತಾ ತಿಳಿಸಿದ್ದಾರೆ. ಅವರು ದಿನಾಂಕ 15/3/2025ರಂದು ಶಿರಾನಗರದ ಸರ್ಕಾರಿ ನೌಕರರ ಭವನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ತನಗಿರುವ ಹಲವಾರು ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಮಹಿಳೆ ಬಹುತೇಕ ರಂಗದಲ್ಲಿ ತನ್ನನ್ನ ತಾನು ಗುರುತಿಸಿಕೊಂಡಿದ್ದಾಳೆ. ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆಯಂತಹ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸಿ ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸರಿಸಮಾನವಾಗಿ ಮುಂದಿದ್ದಾಳೆ. ಕ್ರೀಡೆಯಲ್ಲಿ, ಸೈನ್ಯದಲ್ಲಿ, ಬಾಹ್ಯಾಕಾಶದಲ್ಲಿ, ಯುದ್ಧ ವಿಮಾನಗಳಲ್ಲಿ ಮಹಿಳೆ ಮಹತ್ತರ ಸಾಧನೆ ಮಾಡಿದ್ದಾಳೆ ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ಮಾತನಾಡಿ, ನಮ್ಮ ದೇಶ ಪುರುಷ ಪ್ರಧಾನ ದೇಶ. ಅಂದ್ರೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಉತ್ತಮ ವಾತಾವರಣವಿದೆ. ಆದರೆ ಕೆಲವು ದೇಶಗಳಲ್ಲಿ ಇಷ್ಟು ಕೂಡ ಸ್ವಾತಂತ್ರ್ಯ ಮಹಿಳೆಯರಿಗೆ ಇಲ್ಲ. ಇಂತಹ ವೈವಿಧ್ಯಮಯ ಸನ್ನಿವೇಶದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಸ್ತ್ರೀಯರು ಆರ್ಥಿಕವಾಗಿ ಸಫಲತೆಯನ್ನ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಪಡೆಯುವ ಮೂಲಕ ಪುರುಷನ ಕಿರುಕುಳದಿಂದ ಮುಕ್ತರಾಗಿದ್ದಾರೆ ಎಂದು ಹೇಳಿದ್ದಾರೆ. ನಂತರ ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ ಮಾತನಾಡಿ, ಹಿಂದಿನ ಕಾಲದ ರೀತಿ ಹೆಣ್ಣು ಮಕ್ಕಳು ಬೇಡ, ವಂಶೋದ್ಧಾರಕ್ಕಾಗಿ ಗಂಡು ಮಕ್ಕಳೇ ಬೇಕೆಂದು ಈಗ ಎಲ್ಲವೂ ಕೂಡ ಬರುತ್ತಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆ ಪುರುಷನಿಗೆ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ, ರಾಜ್ಯ ಮಾಹಿತಿ ಆಯುಕ್ತೆ ಮಮತಾ, ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್, ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷ ಬರಗೂರು ನಟರಾಜ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ್, ರುದ್ರೇಶ್ ಕೆ, ಗೌರವಾಧ್ಯಕ್ಷರು ಕಾರ್ಯದರ್ಶಿ ದೇವರಾಜ್, ಕರ್ನಾಟಕ ಸಾವಿತ್ರಿಬಾ ಫುಲೆ ಮಹಿಳಾ ಸಂಘದ ಅಧ್ಯಕ್ಷೆ ಅನಸೂಯ ಇನ್ನು ಮುಂತಾದವರು ಇದ್ದರು. ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ಈಗಾಗಲೇ ಕಾಲ ಬಹಳ ಹೊತ್ತಾಗಿದೆ. ನಿಮ್ಮ ಮನಸ್ಸು ಎಲ್ಲರ ಮಾತಲ್ಲಿ ಕೇಳಿದ ಮೇಲೆ ಯಾರ ಕಡೆ ಚಿಂತನೆ ಅಂತಂದ್ರೆ ಮನೆ ಕಡೆಗೆ. ನಮ್ಮ ಯಜಮಾನ್ರು ಬಂದ್ರು, ಊಟ ಮಾಡಿರೋ ಇಲ್ವೋ, ನನ್ನ ಮಕ್ಕಳು ಬಂದ್ರೋ ಇಲ್ವೋ ಅನ್ನೋದು ಇದು ಇದ್ದೇ ಇರ್ತದೆ. ಯಾರು ಈ ಸಂದರ್ಭದಲ್ಲಿ ಯಾರ ಹೆಸರನ್ನು ಕೂಡ ಹೇಳಕ್ ಹೋಗೋದಿಲ್ಲ. ಸಹೋದರಿ ಮಮತಾ ಹೇಳಿದ್ರು, ಅಲ್ಲಿರೋದು ಬ್ಲ್ಯಾಕ್ ಅಂಡ್ ವೈಟ್ ಅಂತ ಹೇಳಿ, ನೀವು ಮಲ್ಟಿ ಕಲರ್ ಅಂತ ಹೇಳಿದ್ವಿ. ಬ್ಲ್ಯಾಕ್ ಅಂಡ್ ವೈಟ್ ಒರಿಜಿನಲ್ ಅದು. ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಉದ್ದೇಶಿಸಿ ಮಾತಾಡಿದ್ದಾರೆ. ಒಂದು ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶ ಅಂದ್ರೆ ಭಾರತ ದೇಶ. ಇಲ್ಲಿ ಹೆಣ್ಣು ಮಕ್ಕಳಿಗೆ ನಮ್ಮ ಕಣ್ಣೆದುರಿಗೆ ನಾವು ನೋಡ್ದಂಗೆ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದಂಥ ಸ್ವಾತಂತ್ರ್ಯ ಇರಲಿಲ್ಲ. ನಮ್ಮಲ್ಲಿ ಇಲ್ಲಾದ್ರೂ ಉತ್ತಮ. ನೀವು ಉತ್ತರ ಕರ್ನಾಟಕ ಹೋಗಿ ಹೆಣ್ಣು ಮಕ್ಕಳು ಮುಸುರು ತೆಗೆದು ಹೊರಗಡೆ ಬರೋದೇ ಇಲ್ಲ. ಈ ತರದ ವಾತಾವರಣ ನಾನು ದೆಹಲಿನಲ್ಲಿ ನೋಡಿದ್ದೀನಿ, ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲೂ ಅದೇ ತರ ಇದೆ. ಈ ತರ ಹೇಳ್ಬೇಕಾದಾಗ ಈ ವೈವಿಧ್ಯಮಯವಾಗಿರ್ತಕ್ಕಂಥ ಆಚರಣೆಗಳಿರುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಎಲ್ಲ ಒಂದು ಕಡೆಗೆ ಸ್ವಾತಂತ್ರ್ಯ ಕಡಿಮೆ ಇತ್ತು ಆ ಪುರುಷ ಪ್ರಧಾನವಾದಂತ ಸಮಾಜದಲ್ಲಿ. ಬಹುಶಃ ಅದಕ್ಕೆ ಏನಾದ್ರೂ ಕೂಡ ಒಂದು ಪ್ರಯತ್ನ ಆಯ್ತು ಅಂತ ಹೇಳಿದ್ರೆ, ನಾನು ತಿಳ್ಕೊಂಡರ ಪ್ರಕಾರ ನಿಮ್ಮಲ್ಲಿ ಒಂದು ಸ್ತ್ರೀ ಶಕ್ತಿ ಕಾರ್ಯಕ್ರಮ ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಬಹುಶಃ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಕಿರುಕುಳ ತಪ್ಪೋಯ್ತು. ಕಾರಣ ಯಾಕೆಂದ್ರೆ ಆರ್ಥಿಕ ಶಕ್ತಿ ಹೆಣ್ಣು ಮಗಳಿಗೆ ಕೈಗೆ ಬಂದಂತ ಸಂದರ್ಭದಲ್ಲಿ ಯಜಮಾನ್ರು ಸಾಯಂಕಾಲ ಆಗ್ತಿದ್ದಂಗೆ ಅವ್ರ ತೆವಲು ತೀರಿಸ್ಕೊಳಕ್ಕೆ ಎಲ್ಲಿ ಹೋಗ್ಬೇಕಾಗಿತ್ತು, ಹೆಂಗಸರ ಹತ್ರನೇ ಹೋಗ್ಬೇಕಾಗಿತ್ತು ದುಡ್ಡಿಗೆ. ಆ ಪರಿಸ್ಥಿತಿ ಬಂತು. ಹಾಗಾಗಿ ಇವತ್ತು ಸಮಾಜದಲ್ಲಿ ಭಾರಿಯಷ್ಟು ಬದಲಾವಣೆಯನ್ನ ನೋಡೋದಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನನಗೊಂದು ಅನಿಸ್ತದೆ, ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಇವತ್ತು ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಒಂದೇ ಒಂದು ಅಂತಂದ್ರೆ, ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಕಾರ್ಯಕ್ರಮ, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ಬೇಕು ಅಂತಕ್ಕಂಥ ಕಾರ್ಯಕ್ರಮ, ಅದು ಹುಡುಗಾಟಿಕೆ ಕಾರ್ಯಕ್ರಮ ಅಲ್ಲ. ಸುಮಾರು ಎಷ್ಟು ಅಂತ ಹೇಳಿದ್ರೆ
ನಾವು ಈ ಗ್ಯಾರಂಟಿಗಳ ಮುಖೇನ ನಾವು ಕೊಡ್ತಾ ಇರ್ತಕ್ಕಂಥದ್ದು, ನಮ್ಮ ತಾಲೂಕಿಗೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಕಳೆದ ಇಲ್ಲಿವರೆಗೂ 2 ವರ್ಷದಲ್ಲಿ ಸುಮಾರು 500 ಕೋಟಿ ರೂಪಾಯಿ ಅಷ್ಟು ಕೊಡುವಂತ ಕೆಲಸ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರಲ್ಲಿ 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆಗೆ ಜನರ ಆಧರಿಸಿರ್ತಕ್ಕಂಥ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಏನೇ ಇರಲಿ, ಅದು ಒಂದಂತೂ ಬದಲಾವಣೆಯನ್ನು ಬಂದಿದೆ. ಆ ಕಾರ್ಯಕ್ರಮ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಸ್ವಾವಲಂಬಿ ಮನೋಭಾವ ಬಂದಿದೆ, ಸಶಕ್ತಿ ಬಂದಿದೆ. ಅವಳು ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಹೋಗಿ ಇವತ್ತು ಉಚಿತವಾಗಿರ್ತಕ್ಕಂಥ ಬಸ್ಸಲ್ಲಿ ಹೋಗ್ತಾಳೆ ಬರ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ ಬರ್ತಾಳೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆಕೆಗೆ ಒಂದು ಶಕ್ತಿಯನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗಿದೆ. ಬಹುಶಃ ಮೊದಲು ಕಾರ್ಯಕ್ರಮದಲ್ಲಿ ನಾವು ಯಾವ್ದಾರ ಕಾರ್ಯಕ್ರಮ ಹಳ್ಳಿಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ಕೆಲವೇ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಕೂಡಿಸಿದ್ರೆ ಮಾತ್ರ ಬರ್ತಾ ಇದ್ರು, ಈ ಗಂಡಸರು ತುಂಬಿರ್ತಿದ್ರು. ಈಗೇನಾಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಇರ್ತಾರೆ, ಗಂಡಸರು ಪತ್ತೆನೇ ಇರೋದಿಲ್ಲ, ಆ ಮಟ್ಟಕ್ಕೆ ಆಗೋಗಿದೆ. ಈ ಬದಲಾವಣೆಯನ್ನು ತಂದಿರತಕ್ಕಂಥದ್ದು ಈ ಆರ್ಥಿಕ ಶಕ್ತಿಯನ್ನ ಹೆಣ್ಮಕ್ಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಬಹುಶಃ ಈಗಾಗಲೇ ಒಂದು ಸರಿ ನಾವು ಶಕ್ತಿಯನ್ನ ಕೊಟ್ಟಾಗಿದೆ. ಇನ್ನು ನಾವು ಏನೇ ಆದ್ರೂ ಕೂಡ ಇನ್ನು ಮಹಿಳೆಗೆ ಗೊತ್ತು, ಇವತ್ತು ನಾವು ಆರ್ಥಿಕವಾಗಿ ಸಬಲರಾದ್ರೆ ಸಂಸಾರವನ್ನ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಬರ್ತದೆ ಅಂತಕ್ಕಂಥದ್ದು. ಬಹುಶಃ ನಾವು ಇವತ್ತೇನಾದ್ರೂ ಕೂಡ ಬದಲಾವಣೆ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದನ್ನ ಟಿವಿನಲ್ಲಿ ಬರ್ತಕ್ಕಂಥ ದೃಶ್ಯಗಳನ್ನ ಮಾಹಿತಿಗಳನ್ನ ಕೇಳಿದಾಗ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿ ಮಾಡಿದ್ದು ಮಾತು ಕರೆಕ್ಟ್ ಇದು ಅಂತ ಅನ್ಸುತ್ತೆ. ಅಷ್ಟು ಬೇಸರ ಆಗ್ತದೆ. ನಾನಂತೂ ಈಗಂತೂ ಟಿವಿ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ರೆ ಅತ್ಯಾಚಾರ, ಇನ್ನೊಂದು ರೇಪು, ಬರೀ ಕೊಲೆ ಸುಲಿಗೆ, ಬರೀ ಇದೇ ಆಗ್ತಕ್ಕಂಥವು. ಇವತ್ತು ಅದು ಕಡಿಮೆ ಆಗಬೇಕಾದಂಥ ಸಂದರ್ಭದಲ್ಲಿ ಮಹಿಳೆಯರು ತಾವು ಎಲ್ಲ ಕಡೆಗೆ ಇವತ್ತು ಬಬಿತಾ ಹೇಳಿದ್ದು ತಪ್ಪು ಅಂತ ನಾನು ಅನ್ಕೊಳ್ತಾ ಇಲ್ಲ. ಆ ರೀತಿಯಾಗಿ ಅರ್ಥ ಮಾಡ್ಕೊಂಡಾಗ ಆ ರೀತಿಯಾದ ಸಮಾಜದಲ್ಲಿ ಒಂದು ಪ್ರಕ್ರಿಯೆಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ರೆ ಅದು ಒಳ್ಳೇದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನೀಗ ನೀವು ಈಗ ನಮ್ಮಲ್ಲಿ ತಾರತಮ್ಯ ಇತ್ತು ಮೊದಲು. ಈಗ ಏನಾಗಿದೆ ಅಂದ್ರೆ ಈಗ ನಮಗೆ ಉದ್ಯೋಗದಲ್ಲಿ ಸಮಾನ ಅವಕಾಶ ಸಿಕ್ಕಿದೆ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಇವತ್ತು ಒಂದಲ್ಲ, ಒಬ್ರು DC ಆಗಿದ್ದವರಿದ್ದಾರೆ, ಒಬ್ರು ತಹಸೀಲ್ದಾರ್ ಆಗಿದ್ರು, ಒಬ್ರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು, ಒಬ್ರು ಡಾಕ್ಟರ್ ಆಗಿರ್ತಕ್ಕಂಥವ್ರು, ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ಸಮಾನ ಅವಕಾಶ, ಸಮಾನ ಇರ್ತಕ್ಕಂಥ ಅವಕಾಶವನ್ನ ಇವತ್ತು ಪಡೆಯುವಂತ ಕೆಲಸವನ್ನಾಗಿದೆ. ಇವತ್ತು ಶಾಲೆನಲ್ಲಿ SSLC PUC ಬಹಳ ಗಮನಿಸ್ತಕ್ಕಂಥ ಒಂದು ಪರೀಕ್ಷೆಗಳು. ಆ ಪರೀಕ್ಷೆಗಳಲ್ಲಿ ಹೆಚ್ಚು ಪಾಸ್ ಆಗ್ತಕ್ಕಂಥವ್ರು ಹೆಣ್ಣು ಮಕ್ಕಳೇ ಗಂಡು ಮಕ್ಕಳಲ್ಲ. ಹಾಗಾಗಿ ಸಮಾಜದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು, ಎಲ್ಲಿ ಸಮಾನತೆಯನ್ನು ತರೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಇವತ್ತು ಆರ್ಥಿಕವಾಗಿ ಈಗ ಎಲ್ಲಿವರೆಗೂ ಅಂತ ಹೇಳಿದ್ರೆ ಯಾವುದೇ ಚುನಾವಣೆಯಲ್ಲಿ ನಡೆದಂತ ಸಂದರ್ಭದಲ್ಲಿ 5 ಜನ ಇವತ್ತು ಯಾವುದೋ ಒಂದು ಪಾರ್ಟಿ ಟಿಕೆಟ್, ಯಾವ ಪಾರ್ಟಿನ ಟಿಕೆಟ್ಗೆ ಹಾಕಿದ್ರೆ ಒಬ್ಬಿಬ್ರು ಹೆಣ್ಮಕ್ಳಾರು ಅರ್ಜಿ ಹಾಕಿ ಇರ್ತಾರೆ. ಇದ್ಮೇಲೆ ಈಗ ಒಂದು ಕಾನೂನು, ಈಗ ನಮ್ಮಲ್ಲಿರ್ತಕ್ಕಂಥ ಕಾನೂನು ಒಂದು ಎಷ್ಟೋ ದೇಶಗಳಲ್ಲಿ ಹೆಣ್ಮಕ್ಳಿಗೆ ಓಟಿನ ಹಕ್ಕೇ ಇಲ್ಲ. ಆದ್ರೆ ಈ ದೇಶದಲ್ಲಿ ಓಟಿನ ಹಕ್ಕು ಇದೆ, ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶನೂ ಕೂಡ ಇದೆ. ಗಂಡಸು ಮತ್ತು ಹೆಂಗಸು ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ಸರಿಸಮಾನತೆ ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಇರ್ಬೋದು ಅಥವಾ ಯಾವುದೇ ಅವಕಾಶಗಳನ್ನು ಕೂಡ ಪಡೆಯೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನ ಅಂತಕ್ಕಂಥದ್ದನ್ನ ಯಾರು ಕೂಡ ಮರಿಬಾರ್ದು. ಆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೆದಾಗ ಮಾತ್ರ ದೇಶಕ್ಕೆ ಗೌರವ ಬರೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಎಲ್ಲೋ ಒಂದು ಕಡೆಗೆ ಅವತ್ತು ಒಂದು ಸಮಾಜದಲ್ಲಿ ಒಂದು ಸಮಾಧಾನಕರವಾದಂತಹ ವಾತಾವರಣ ತರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಒಳ್ಳೆ ಕೆಲಸವನ್ನ ಮಾಡಿದಿರಿ. ಇವತ್ತು ನಾಗರಾಜ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಮತಾ, ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ, ಮಮತಾ ನಮ್ಮಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ರು, ಡೆಪ್ಟಿ ಕಮಿಷನರ್ ಆಗೂ ಕೂಡ ಇದ್ರು. ನಾನು ಒಂದೇ ಒಂದು ಮಾತು ಆಕೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಆಕೆ ಆ ಅಧಿಕಾರದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಾಗರಾಜ್ ಅವರನ್ನ ಬಿಟ್ಟೆ ನಮ್ಮ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ ಅವರು ಕರೆದಾಗ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಏನ್ ಮಾತಾಡ್ತೀರಾ ಸರ್ ಅಂತ ಕೇಳಿದ್ರು. ಏನ್ ಮಾತಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಬರ್ತೀನಿ ಅಲ್ಲಿ, ಬಟ್ ಮಮತಾ ಮೇಡಮ್ ಅವ್ರನ್ನ ಕರೆಸ್ಬೇಕು, ಮತ್ತೆ ಈಗಿನ ಜಿಲ್ಲಾಧಿಕಾರಿಗಳನ್ನ ಶುಭಾ ಕಲ್ಯಾಣ್ ಮೇಡಮ್ ಅವ್ರನ್ನ ಕರೆಸ್ಬೇಕು ಅನ್ನೋದು ಒಂದು ಸಣ್ಣ ಮಾತುಕತೆ ನಡೀತಾ ಇತ್ತು.
ಮೇಡಮ್ ಕೂಡ ಬರ್ತೀನಿ ಅಂತ ಒಪ್ಕೊಂಡಿದ್ರು, ಕಾರಣಾಂತರಗಳಿಂದ ಇವತ್ತು ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ. ಆದ್ರೆ ನನಗೆ ತುಂಬಾ ಇಷ್ಟವಾದ ಲೇಖಕ ಖಲೀಲ್ ಗಿಬ್ರಾನ್ ಅಂತ ಇದ್ದಾರೆ. ಒಂದು ಪ್ರೊಫೆಟ್ ಅನ್ನೋ ಒಂದು ಬುಕ್ ನ ನಾನು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ, ಪಬ್ಲಿಷ್ ಮಾಡೋದು ಬಾಕಿ ಇದೆ. ಆತನ ಎರಡು ಲೈನ್ಸ್ ಇದೆ ನನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ಯಾವಾಗ್ಲೂ ಕಾಡುವಂತ ಲೈನ್ಸ್. ಆ ಲೈನ್ ಇಂದ ನಾನು ಈ ನಿಮ್ಮ ಮಹಿಳಾ ದಿನಾಚರಣೆಯ ಕುರಿತು ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಮೇಡಮ್, ಆ ಲೈನ್ ಹೀಗಿದೆ: ಆಲ್ ಹೌಸಸ್ ಆರ್ ಡಾರ್ಕ್ ಅಂಟಿಲ್ ದ ಮದರ್ ವೇಕ್ಸ್ ಅಪ್. ಆಲ್ ಹೌಸಸ್ ಆರ್ ಡಾರ್ಕ್ ಅಂಟಿಲ್ ದ ಮದರ್ ವೇಕ್ಸ್ ಅಪ್ ಅಂದ್ರೆ ತಾಯಿ ಎದ್ದೇಳೋವರೆಗೂ, ತಾಯಿ ಎಚ್ಚೆತ್ತು ಅವಳು ಬಂದು ಆಚೆ ಬಂದು ಅಂಗಳಕ್ಕೆ ನೀರು ಹಾಕೋವರೆಗೂ, ತಾಯಿ ಆಚೆ ಎದ್ದು ಬಂದು ದೀಪ ಹಚ್ಚಿ ಬೆಳಕು ತರೋವರೆಗೂ ಎಲ್ಲ ಮನೆಗಳು ಕತ್ತಲೇ ಇರುತ್ತೆ ಅಂತ. ಅದೇ ಖಲೀಲ್ ಗಿಬ್ರಾನ್ ಅವ್ರದ್ದು ಇನ್ನೂ ಒಂದು ಮಾತು ನನ್ನ ತುಂಬಾ ಕಾಡುವಂತ ಮಾತು ಅಥವಾ ಲೈನು, ಅವ್ರದ್ದು ಇಂಗ್ಲಿಷ್ ಲೈನು, ಅದ ಕನ್ನಡಕ್ಕೆ ನಾನೇ ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿರೋದು: ನಾನು 100 ಕವಿತೆಗಳನ್ನ ಬರೆದಿರಬಹುದು, ಆದ್ರೆ ನನ್ನ ತಾಯಿ 1000 ಕವಿತೆಗಳನ್ನ ಬದುಕಿ ಹೋಗಿದ್ದಾಳೆ ಅಂತ. ಅಂದ್ರೆ ಖಲೀಲ್ ಗಿಬ್ರಾನ್ ಅವ್ರು ಹೇಳ್ಕೊಳ್ಳೋದು, ಖಲೀಲ್ ಗಿಬ್ರಾನ್ ಇಸ್ ರೈಟರ್, ನಾನು ಖಲೀಲ್ ಗಿಬ್ರಾನ್ ಆಗಿ ನಾನು 100 ಕವಿತೆಗಳನ್ನ ಬರೆದಿರಬಹುದು, ಆದ್ರೆ ನನ್ನ ತಾಯಿ 1000 ಕವಿತೆಗಳನ್ನ ಬದುಕಿ ಹೋಗಿದ್ದಾಳೆ ಅಂತ. ಅದನ್ನೇ ಮೇಡಮ್ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳ ಬದುಕು ಕಲರ್ಫುಲ್, ಹೆಣ್ಣು ಮಕ್ಕಳ ಬದುಕು ತುಂಬಾ ಡೈವರ್ಸ್ ಆಗಿ, ತುಂಬಾ ಅನೇಕ ಆಯಾಮಗಳಲ್ಲಿ, ಅನೇಕ ರೀತಿಯಲ್ಲಿ ಆ ಹೆಣ್ಣು ತನ್ನ ಬದುಕಿನಲ್ಲಿ ತನ್ನ ಅಭಿವ್ಯಕ್ತಿಯನ್ನ ತೋರಿಸ್ತಾ ಹೋಗ್ತಾಳೆ. ಉದಾಹರಣೆ, ನಿಮ್ಮ ಯಾವುದೇ ಮನೆಗಳಲ್ಲಿ ತಗೊಳ್ಳಿ, ಅಪ್ಪನ ಜೇಬು 365 ದಿನ ತುಂಬಿರಲ್ಲ, ಆದ್ರೆ ಅಮ್ಮನ ಅಡುಗೆ ಮನೆಯಲ್ಲಿ ಅನ್ನದ ಪಾತ್ರೆ ಮಾತ್ರ 365 ದಿನನೂ ತುಂಬಿರುತ್ತೆ. ಹೌದಾ? ಅಪ್ಪನ ಜೇಬು ಅವಾಗ ತುಂಬಿರುತ್ತೆ, ಅವಾಗ ಖಾಲಿ ಇರುತ್ತೆ. ಅಮ್ಮನ ಅಡುಗೆ ಮನೆಯ ಅನ್ನದ ಪಾತ್ರೆ ಮಾತ್ರ ಯಾವಾಗಲೂ ತುಂಬಿರುತ್ತೆ. ಅದು ಆ ಹೆಣ್ಣಿನ ಒಂದು ಸಣ್ಣ ಮಟ್ಟದ ಶಿಸ್ತು, ಸಣ್ಣ ಮಟ್ಟದ ಜಿಪುಣತನ, ಸಣ್ಣ ಮಟ್ಟದ ಬುದ್ಧಿವಂತಿಕೆ, ಸಣ್ಣ ಮಟ್ಟದ ಮುಂದಾಲೋಚನೆ. ಅಪ್ಪನ ಜೇಬ್ ತುಂಬಿರುವಾಗ್ಲೇನೆ ಖಾಲಿ ಆಗೋ ಟೈಮ್ಗೆ ಏನೇನೆಲ್ಲ ಮುಂಜಾಗ್ರತೆ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಅಲ್ಲಿ ಗೃಹಿಣಿ. ಸೊ ಆ ರೀತಿ ಹೆಣ್ಣು ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ, ಅಂದ್ರೆ ಒಂದು ನಿರಂತರತೆ, ಒಂದು ನಿರಂತರವಾಗಿ ಎಲ್ಲೂ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದಂತೆ ಹರಿಯೋ ಒಂದು ನದಿ ರೀತಿ. ಹಾಗೆ ನಾವು ಸಿಬ್ಲಿಂಗ್ಸ್ ಅಂತ ತಗೊಂಡ್ರೆ, ಒಬ್ಬ ಅಣ್ಣ ಅಥವಾ ತಮ್ಮ ಇದ್ರೆ ಅವನು ಅನೇಕ ಬಾರಿ ತಂದೆ ಸ್ಥಾನ ತುಂಬ್ತಾನೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬ ಅಕ್ಕ ಅಥವಾ ತಂಗಿ ಇದ್ರೆ 100ಕ್ಕೆ 100 ಅವಳ ತಾಯಿ ಸ್ಥಾನನ ತನ್ನ ಸಿಬ್ಲಿಂಗ್ಸ್ ತುಂಬ್ತಾರೆ. 100ಕ್ಕೆ 100% ಆಕೆ ತನ್ನ ತಾಯಿ ಆ ಸಿಬ್ಲಿಂಗ್ಸ್, ಆ ಒಡ ಹುಟ್ಟಿದವರ ಪಾಲಿಗೆ ತಾಯಿ ಆಗ್ತಾಳೆ ಒಂದಲ್ಲ ಒಂದು ಹಂತದಲ್ಲಿ ಅವರ ಬದುಕಿನಲ್ಲಿ. ಸೊ ಈಗ ತಾನೇ ನಮ್ಮ ನಾಗರಾಜ್ ಅವ್ರು ಮಾತಾಡ್ತಾ ಹೇಳಿದ್ರು ಸಮಾನತೆ ಅಂತಲ್ಲ, ಸಮಾನತೆ ಕೇಳೋದೇ ತಪ್ಪು. ಹೆಣ್ಣು ಗಂಡಿಗೆ ಸಮಾನ ಅಲ್ಲ, ಗಂಡಿಗಿಂತ ಅನೇಕ ವಿಚಾರಗಳಲ್ಲಿ ಹೆಣ್ಣು ಇನ್ನೂ ಉನ್ನತ ಸ್ಥಾನದಲ್ಲಿ ಈಗಾಗಲೇ ಸೃಷ್ಟಿ ಕ್ರಿಯೆನಲ್ಲೇ ಇದ್ದಾರೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ, ಗಂಡು ಎಷ್ಟೇ ನಾವು ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಫೀಲ್ಡ್ ಗಳಲ್ಲಿ ಏನೇ ಅಚೀವ್ ಮಾಡ್ಬೋದು, ನಾವು ಯಾವತ್ತೂ ಒಂದು ಜೀವವನ್ನ ಸೃಷ್ಟಿಸುವಂತ ಶಕ್ತಿನ ಸೃಷ್ಟಿ ನಮಗ್ ಕೊಟ್ಟಿಲ್ಲ, ಅದು ಕೊಟ್ಟಿರೋದು ಹೆಣ್ಣಿಗೆ. ಸೊ ಈ ಸೃಷ್ಟಿಯ ನಿರಂತರತೆ, ಕಂಟಿನ್ಯೂಟಿ ಕಾಪಾಡ್ಕೊಳ್ಳೋದು ಯಾವತ್ತೂ ಹೆಣ್ಣೆ. ಸೊ ಇಷ್ಟು ಹೆಣ್ಣು ನಮ್ಮ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಮಮತಾ ಮೇಡಮ್ ಕೂಡ ಇಲ್ಲಿರೋದು ಒಂದು ಅದಕ್ಕೊಂದು ಕಲಶಪ್ರಾಯ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಮೇಡಮ್ ಮಾತಾಡ್ತಾ ತಹಶೀಲ್ದಾರ್ ಮೇಡಮ್ ಇದ್ದಾರೆ, ಇಒ ಸಾಹೇಬರಿದ್ದಾರೆ ಅಂದ್ರು. ನಾನು ಇಒ ಸಾಹೇಬರು ಆಗೋದಕ್ಕೆ ಮುಂಚೆ ಅವರ ಸಬಾರ್ಡಿನೇಟ್ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ. ಮೇಡಮ್ ಸಿಇಒ ಇದ್ದಾಗ ತುಮಕೂರು ಜಿಲ್ಲಾ ಪಂಚಾಯತಿಯ ಒಂದು ಪುನರುಜ್ಜೀವನ ಏನಾದ್ರು ಶುರುವಾಗಿದ್ರೆ ಅದು ಮಮತಾ ಮೇಡಮ್ ಸಿಇಒ ಮೇಡಮ್ ಆಗಿ ಇಲ್ಲಿಗೆ ಬಂದಾಗ. ಅನೇಕ ರೀತಿಯ ತೊಂದರೆಗಳಿತ್ತು, ಅನೇಕ ರೀತಿಯ ಸವಾಲುಗಳಿತ್ತು. ಆದ್ರೆ ಅವರು ಒಬ್ಬ ಹೆಣ್ಣು ಮಗಳಾಗಿ ಬಂದು ಆ ಇಡೀ ತುಮಕೂರು ಜಿಲ್ಲೆ ತುಂಬಾ ಕಾಂಪ್ಲೆಕ್ಸ್ ಆದಂತ ಜಿಲ್ಲೆ. ಯಾಕಂದ್ರೆ ತುಂಬಾ ದೊಡ್ಡದು, ಬೆಳಗಾಂ ಜಿಲ್ಲೆ ಬಿಟ್ರೆ ತುಂಬಾ ದೊಡ್ಡ ಜಿಲ್ಲೆ. ಹಾಗೆ ಪೊಲಿಟಿಕಲ್ ಕಾಂಪ್ಲೆಕ್ಸಿಟೀಸ್ ತುಂಬಾ ಇದೆ. ಜಿಲ್ಲಾ ಪಂಚಾಯತಿ ಸಿಇಒ ಅಂತ ಸ್ಥಾನದಲ್ಲಿ ಕೂತು ಅದನ್ನೆಲ್ಲನೂ ಮೆಟ್ಟಿ ನಿಂತು ತಾವು ಅಂದ್ಕೊಂಡಂತೆ ಒಂದು ವಿಷನ್ ಇಟ್ಕೊಂಡು ಸಿಇಒ ಕೆಲಸ ಮಾಡಿ ಜೈ ಅನ್ನಿಸ್ಕೊಳ್ಳೋದು ತುಂಬಾ ಸುಲಭವಾದ ಮಾತಲ್ಲ. ಮೇಡಮ್ ಮಾತಾಡುವಾಗ ತುಂಬಾ ಸಾಫ್ಟ್ ಆಗಿ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು, ಬಟ್
ಅವರ ಆಲೋಚನೆ ಮತ್ತು ಅವರ ಕಾರ್ಯವೈಖರಿ ಅಷ್ಟು ಸಾಫ್ಟ್ ಅಲ್ಲ. ಶಿ ಇಸ್ ವೆರಿ ಟಫ್, ತುಂಬಾ ಅಂದ್ರೆ ತುಂಬಾನೇ ಟಫ್ ಲೇಡಿ ಮೇಡಮ್. ಸೊ ಅದಕ್ಕೊಂದು ಸಣ್ಣ ಉದಾಹರಣೆ ಏನಂದ್ರೆ, ಅವರು ತುಮಕೂರು ಜಿಲ್ಲೆಯಿಂದ ನಿರ್ಗಮಿಸಿದ ನನ್ನ ಫ್ರೆಂಡ್ ಒಬ್ಬ ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದೆ, ಮೇಡಮ್ಗೂ ಅದನ್ನ ಹೇಳಿದ್ದೆ, ಚಾಮುಂಡಿ ನಿರ್ಗಮಿಸಿದಳು ಅಂತ. ಅದನ್ನ ನಾನು ಮೇಡಮ್ಗೆ ಹೇಳಿದ್ದೆ, ಮೇಡಮ್ ನೆನಪಿರಲಿಲ್ಲ ಗೊತ್ತಿಲ್ಲ, ಬಟ್ ಮೇಡಮ್ ರಾಮನಗರ ಜಿಲ್ಲೆಗೆ DC ಆಗೋದ್ರು. ಅದಕ್ಕೆ ಮುಂಚೆ ನನ್ನದೊಂದು ಸಣ್ಣದೊಂದು ವೈಯಕ್ತಿಕ ಸಮಸ್ಯೆ ಇತ್ತು. ನಾವು ಕೂಡ ಎಲ್ಲೋದು ಸ್ವಲ್ಪ ನೇರವಂತಿಕೆಯಿಂದ ಕೆಲಸ ಮಾಡೋದ್ರಿಂದ ಅನೇಕ ರೀತಿಯ ಸವಾಲುಗಳು ನಮ್ಮ ಲೈಫಲ್ಲಿ ಬರ್ತವೆ. ಆಗ ಕೂಡ ಬಂದಿತ್ತು. ಬಟ್ ಮೇಡಮ್ಗೆ ಹೋಗಿ ಹೇಳಿದ್ದೆ, ನಂದು ಒಂದು ಫೈಲ್ ಇತ್ತು, ಅದನ್ನ ನೀವು ಕ್ಲೋಸ್ ಮಾಡೋದ್ರಿಂದ ನಿಮಗೆ ತೊಂದರೆ ಆಗೋದ್ರೆ ಮಾಡಲೇಬೇಡಿ ಮೇಡಮ್, 2 ವರ್ಷ ನಿಧಾನಕ್ಕಾಗಲಿ ನನ್ನ ಪ್ರಮೋಷನ್, ಅದು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರೆ ಇದೇ ಸ್ಪೀಡ್ ಅಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೆ. ಬಟ್ ಮೇಡಮ್ ಹೋಗುವಾಗ ಆ ಫೈಲ್ ಕ್ಲೋಸ್ ಮಾಡಿ ಕೊಟ್ಟೋಗಿದ್ರು. ಆ ಫೈಲ್ ಅವರ ಕ್ಲೋಸ್ ಮಾಡಿದಕ್ಕೆ ಅವಾಗ ನನ್ನ ಪ್ರಮೋಷನ್ ಆಗಿ ಇವತ್ತು ಇಒ ಆಗಿ ಮೇಡಮ್ ನನ್ನನ್ನ ತಿರ್ಗಿ ಇಒ ಸಾಹೇಬ್ರು ಅಂತ ಹೇಳುವಂಗ ಆಯ್ತು. ಸೊ ಅದಕ್ಕೆ ನಾನು ಮೇಡಮ್ಗೆ ಈ ಸ್ಟೇಜ್ ಮೇಲೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೆ ಒಂದು ದೊಡ್ಡ ಚಪ್ಪಾಳೆ ಕೂಡ, ಯಾಕಂದ್ರೆ ನಾನು ಆಗ್ಲೇ ಹೇಳಿದಂಗೆ ತುಂಬಾ ಕಾಂಪ್ಲೆಕ್ಸ್ ಆದ ವಾತಾವರಣದಲ್ಲಿ ಯಾವುದೇ ಅಂಜಿಕೆ ಇದೆ, ಯಾವುದೇ ಮುಲಾಜಿಲ್ಲ. ಆಮೇಲೆ ಅಂತ ದಿಟ್ಟ ಕ್ರಮಗಳು ನಾವು ಕೈಗೊಂಡಿದ್ದಕ್ಕೆ ಈ ಕೆಲವು ಕಾಲೇಜು ಪ್ರಕ್ರಿಯೆಗಳು ಅವ್ರು ಇಲ್ಲಿಂದ ಹೋದ್ಮೇಲೂ ನಡೀತು. ಅದನ್ನೆಲ್ಲ ಯಾವ ರೀತಿ ತುಂಬಾ ದಿಟ್ಟವಾಗಿ ಅದನ್ನ ಅವ್ರು ಫೇಸ್ ಮಾಡಿದ್ರು, ಅದೆಲ್ಲ ನಾನು ತುಂಬಾ ಹತ್ತಿರದಿಂದ ಕಂಡಿರೋಣ. ಹೇಳ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ಹಿಂಗೆ ಮಹಿಳೆಯರದು ಯಾವ ರೀತಿ ಶಕ್ತಿ ಇದಿರುತ್ತೆ, ಯಾವ ಕಲ್ಚರ್ ನಲ್ಲಿ ಯಾವ ರೀತಿ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳಿ. ನಾನು ಮೂಲತಃ ಉಡುಪಿ ಡಿಸ್ಟಿಕ್ನವಳು. ನಮ್ಮಲ್ಲಿ ಹೆಂಗೆ ಅಂತ ಹೇಳಿದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಅವರು. ಇಲ್ಲಿ ಹೇಗೆ ಪ್ಯಾಟ್ರಿಯಾರ್ಕಿಯಲ್ ಫ್ಯಾಮಿಲಿ ಇದೆ, ಗಂಡಸರನ್ನು ಮನೆಯ ಒಂದು ಪ್ರಧಾನ ಡಿಸಿಷನ್ ತಗೊಳ್ಳಿಕ್ಕೆ ಬಿಡ್ತಾರೆ. ಹಾಗೆ ನಮ್ಮಲ್ಲಿ ಮಹಿಳೆಯರೇ ಹೆಡ್ ಆಫ್ ದ ಫ್ಯಾಮಿಲಿ. ನಮ್ಮಲ್ಲಿ ಪಿತ್ರಾರ್ಜಿತ ಆಸ್ತಿ ಎಲ್ಲ ನಾವು ಬರೆಯೋದು ಹೆಣ್ಮಕ್ಳಿಗೇನೆ. ಸೊ ಹಂಗಾಗಿ ನಮ್ಮಲ್ಲಿ ಸಾಕಷ್ಟು ಹೆಣ್ಮಕ್ಳು ತುಂಬಾ ಸಾಧನೆಗಳನ್ನ ಮಾಡಿದ್ದಾರೆ. ಆ ಕಡೆ ಇನ್ನೂ ಈ ಕಡೆನೂ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿವಸಕ್ಕೆ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋದು ಹೊರಟೋಗಿದೆ. ಮೊದ್ಲೆಲ್ಲ ನಂಗೆ ಗಂಡ್ಮಕ್ಳು ಆಗ್ಬೇಕು, ನಮ್ಗೆ ವಂಶೋದ್ಧಾರಕ ಬರ್ಬೇಕು ಅಂತ ಹೇಳ್ತಾ ಇದ್ರು. ಈಗ ಎಲ್ಲೂ ಆ ಮಾತನ್ನು ನಾನು ಇತ್ತೀಚೆಗಂತೂ ಎಲ್ಲೂ ಕೇಳಿಸ್ಕೊಳ್ಳಿಲ್ಲ. ಈಗ ಹೆಣ್ಮಕ್ಳು ಸಹ ಎಲ್ಲ ಗಂಡ್ಮಕ್ಳು ತರ ಯಾವುದೇ ವಿಚಾರದಲ್ಲಿ ಇರ್ಬೋದು, ವೆದರ್ ಇಟ್ ಇಸ್ ಫಿಸಿಕಲ್ ಆರ್ ಮೆಂಟಲ್ ಅಥವಾ ಯಾವ ಒಂದು ಇದನ್ನು ಟಚ್ ಮಾಡಲೇ ಬಿಟ್ಟಿಲ್ಲ. ಎಲ್ಲಾ ಕಡೆ ನಮ್ ಕೀರ್ತಿ ಪತಾಕೆಯನ್ನು ನಾವು ಆರಿಸ್ತಾ ಇದ್ದೇವೆ. ಸೊ ಈಗ ಸಾಹೇಬ್ರು ಅಷ್ಟೇ, ಹೆಣ್ಮಕ್ಳು ಹೆಂಗ್ ನಡ್ಸ್ಕೊಂಡು ಹೋಗ್ತಾರೋ ತಾಲೂಕು ಎಲ್ಲ ಯೋಚನೆ ಮಾಡ್ಕೊಂಡಿರ್ತಾರೆ. ನಾವೆಲ್ಲ ಕೆಲಸ ಮಾಡುವಾಗ ಹೆಂಗ್ ಮಾಡ್ತಾರೆ, ಏನು ಎದುರಿಸ್ತಾರ ಅವರಿಗೆ, ಇಲ್ಲ ಇದಿರುತ್ತಾ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಸೊ ನನ್ಗೆ ಇಲ್ಲಿ ಪ್ರಭಾರ ವಹಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವಕಾಶನೂ ಇಲ್ಲಿ ಮಾಡ್ಕೊಟ್ರು. ಇಲ್ಲಿ ಬಂದು ಇವೆಲ್ಲರ ಪರಿಚಯ ಆಯ್ತು, ನನಗೆ ಖುಷಿ ಆಯ್ತು ಇಲ್ಲಿ ಬಂದು ಎಲ್ಲರನ್ನ ನೋಡಿ ಅಂತ ಹೇಳಿ. ಎಲ್ಲ ಹೆಣ್ಮಕ್ಳು ಇನ್ನು ಚೆನ್ನಾಗಿ ಸ್ಟ್ರಾಂಗ್ ಗುರು ತರ ಇರ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಎಲ್ಲದಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು. ಇಂತಹ ಲೋಕಮಾತೆಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ. ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ನಾನು ಜಾಸ್ತಿ ಮಾತಾಡೋದಿಲ್ಲ. ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ತಡೆಗೆ ಏನ್ ಕಾನೂನುಗಳಿದಾವೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಸರ್ ಸರ್ ಮಾತಾಡ್ಬೇಕಾದ್ರೆ ನಾನು ನೋಡ್ದೆ, ತುಂಬಾ ಜನ ಹೆಣ್ಮಕ್ಳು ಸರ್ ಆಲ್ಮೋಸ್ಟ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ತಾವ್ ನೋಡಿದ್ರು ಇಲ್ವಾ? ಯಾಕಂದ್ರೆ ತಾವ್ ಹೇಳಿದ್ರಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ನಾಳೆ ಬೆಳಗಿನ ತಿಂಡಿ ಏನ್ ರೆಡಿ ಮಾಡಿರ್ಬೇಕು ಅಲ್ಲಿವರೆಗೂ ಮಾಡ್ತಾರೆ. ಆಫೀಸ್ ಕೆಲಸನೂ ಮಾಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಂಡು ಅವ್ರಿಗೊಂದು ಅಪ್ರಿಶಿಯೇಷನ್ ಸಿಗೋದಿಲ್ಲ ಅಂತ ಎಷ್ಟೋ ಜನ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು ಸರ್. ಯಾಕಂದ್ರೆ ನಾವೆಲ್ಲಾ ನೋಡ್ತೀವಿ, ಅವ್ಳು ಮಾಡ್ತಕ್ಕಂಥ ಕೆಲಸನ ನಾವು ಗುರ್ತಿಸೋದಿಲ್ಲ, ಒಂದ್ ಗೌರವ ಕೊಡೋದಿಲ್ಲ. ಅದನ್ನ ಮಾಡಿದ್ರೆ ಅವಳು ಎಷ್ಟೋ ಸಮಾಧಾನ ಆಗ್ತಾಳೆ. ಒಡವೆ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ. ಅವ್ಳು ಮಾಡೋ ಕೆಲ್ಸಕ್ಕೆ ಒಂದು ನೀ ಚೆನ್ನಾಗ್ ಮಾಡಿದ್ಯಾ ಇವತ್ತು ಅಂತ. ಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಗಂಡಸರಲ್ಲ ಇವತ್ತು ಮನೆಗೆ ಹೋಗಿ ರಾತ್ರಿ ಊಟ ಆದ್ಮೇಲೆ ಒಂದೇ ಒಂದು ಅಡಿಗೆ ತುಂಬಾ ಚೆನ್ನಾಗ್ ಮಾಡಿದ್ಯಮ್ಮ ಅಂತೇಳಿ ಆ ಹೆಣ್ಣಿನ ಮಗದಲ್ಲಿ ನಗು ನೋಡಿ ಸರ್. ಬೇರೆ ಏನು ಕೇಳಲ್ಲ, ನಾಳೆಯಿಂದ ಇನ್ನೂ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗ್ ಮಾಡ್ತಾರೆ, ಅಷ್ಟೇ ಕೇಳೋದು ಅವ್ರು. ಸೊ ನಮ್ಮ ಹಿಂದೂ ಸಮಾಜದಲ್ಲಿ ನಾವು ಮಹಿಳೆಯನ್ನ ದೇವತೆಗೆ ಹೋಲಿಸ್ತೀವಿ. ಎಲ್ಲಿ ಹೆಣ್ಣನ್ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತ ಸಮಾಜದಲ್ಲಿ ಈಗಲೂ ಸಹ ಹೆಣ್ಣಿನ ಮೇಲೆ ತುಂಬಾ ದೌರ್ಜನ್ಯಗಳಾಗ್ತಿದೆ. ತುಂಬಾ ಅಂದ್ರೆ ತುಂಬಾ ನೀನು ನಡೀತಾನೆ ಇದೆ. ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಇರ್ಬೋದು, ಬೇರೆ ರಾಜ್ಯಗಳಲ್ಲೂ ಅಷ್ಟೇ ತುಂಬಾ ದಿನಕ್ಕೆ ಒಂದು 10 ಕೇಸ್ ಆದ್ರೂ ರಿಪೋರ್ಟ್ ಆಗ್ತಿರುತ್ತೆ. ಅಲ್ಲಿ ರೇಪ್ ಆಯ್ತು, ಇಲ್ಲಿ ವರದಕ್ಷಿಣೆ ಸಾವಾಯ್ತು, ಇಲ್ಲಿ ಅಸಾಲ್ಟ್ ಆಯ್ತು.
ಪ್ರತಿಯೊಂದು ಈ ರೀತಿ ದಿನಕ್ಕೆ ಒಂದಾದ್ರೂ ನ್ಯೂಸ್ ಇದ್ದೇ ಇರುತ್ತೆ. ಯಾಕೆ ಈ ತರ ಆಗ್ತಿದೆ? ಹೆಣ್ಣು ಅಷ್ಟಬಲೇನ? ಇಲ್ಲ, ಅವಳು ಸಹ ನಮ್ಮಷ್ಟೇ ಸಮಾನರು ಅಂತ ಯಾಕೆ ನೋಡ್ತಿಲ್ಲ? ಮತ್ತೆ ಅವಳಿಗೆ ಯಾಕೆ ಗೌರವ ಕೊಡ್ತಿಲ್ಲ? ಇದನ್ನೆಲ್ಲ ತಡಿಲಿಕ್ಕೆ ತುಂಬಾ ಕಾನೂನುಗಳಿದಾವೆ. ಅಷ್ಟು ಕಾನೂನುಗಳಿದ್ರು, ಅಷ್ಟು ಶಿಕ್ಷೆ ಆಗ್ತಿದ್ರು ಸಹ ಇನ್ನು ದೌರ್ಜನ್ಯ ನಡೀತಾನೆ ಇದೆ. ಸೊ ನಮ್ಮ ಕಾನೂನಿನಲ್ಲಿ ಮುಂಚೆ IPC ಇತ್ತು, ಈಗ ಅದು BNSS ಅಂತ ಆಗಿದೆ. ಇಂಡಿಯನ್ ಪಿನಲ್ ಕೋಡ್ ಇತ್ತು, ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಆಗಿದೆ. ಕಾನೂನು ಬದಲಾಗಿದೆ. ಹಿಂದೆ ಏನಿತ್ತು, ಬ್ರಿಟಿಷ್ ಕಾಲದಲ್ಲಿ ಇದ್ದಂತ ಕಾನೂನುಗಳನ್ನ ನಾವು ಪಾಲಿಸ್ಕೊಂಡು ಬರ್ತಿದ್ವಿ. ಅದಕ್ಕೆ ಸ್ವಲ್ಪ ಮಾರ್ಪಾಡು ಮಾಡಿದ್ದಾರೆ. ಹಿಂದೆ ಇದ್ದಂತ ಶಿಕ್ಷೆ ಪ್ರಮಾಣನ ಈಗ ಜಾಸ್ತಿ ಮಾಡಿದ್ದಾರೆ. ಈಗ್ಲಾದ್ರೂ ಅದು ಸರಿ ಹೋಗುತ್ತೇನೋ ಅಂತ ನಾವು ಬಯಸೋಣ. ಸೊ ನಮ್ಮ 2013 ಪೋಸ್ಟ್ ಕಾಯ್ದೆ ಅಂತ ಒಂದ್ ಬರುತ್ತೆ. ಅದು ಮುಖ್ಯವಾಗಿ ಕೆಲಸ ಮಾಡೋ ಸ್ಥಳದಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ತಡಿಲಿಕ್ಕೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಅಂತ. ಸೊ ಎಲ್ಲಾ ಸ್ಥಳದಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ಈ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಎಲ್ಲಿ 10 ಜನಕ್ಕಿಂತ ಹೆಚ್ಚಿನ ಮಹಿಳೆಯರು ಕೆಲಸ ಮಾಡ್ತಾರೆ ಅಲ್ಲೊಂದು ಕಮಿಟಿ ಮಾಡ್ಬೇಕು ಅಂತಿದೆ. ಆ ಕಮಿಟಿ ಮಾಡಿ ಅಲ್ಲಿ ಏನಾದ್ರು ಯಾವುದೇ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಏನಾದ್ರು ಕಂಡು ಬಂತು, ಈಗ ಪಕ್ಕದಲ್ಲೇ ನಮ್ ವರ್ಕರ್ಸ್ ಬೇರೆ ಯಾರು ಬಂದಲ್ಲಿ ನಮ್ಗೆ ತೊಂದರೆ ಕೊಡೋದಿಲ್ಲ, ನಮ್ ಜೊತೆ ಕೆಲಸ ಮಾಡೋರೆ ಅಲ್ಲಿ ತೊಂದರೆ ಕೊಡೋದು. ಸೊ ಆ ರೀತಿ ಏನಾದ್ರು ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂದ್ರೆ ಅದು ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಂತ ಈ ಕಾಯ್ದೆ ಬಂದಿರುತ್ತೆ. ಇದ್ರಲ್ಲಿ ಏನಾಗುತ್ತೆ, ಈಗ ನಾನು ಇವತ್ತು ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಮೇಲೆ, ನಾಳೆ ದಿವಸ ನನ್ನ ಟಾರ್ಗೆಟ್ ಮಾಡ್ತಾರೆ. ಹೆಂಗೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು? ಇಲ್ಲ ನನ್ನ ಅವ್ರ ಹಿರಿಯ ಅಧಿಕಾರಿ ಆಗಿರ್ತಾರೆ, ಸೊ ಅವ್ರ ಮೇಲೆ ಹೆಂಗ್ ನಾನು ಕಂಪ್ಲೇಂಟ್ ಕೊಡೋದು? ನನ್ನೇ ಟಾರ್ಗೆಟ್ ಮಾಡ್ತಾರೆ, ನಾಳೆ ದಿವಸ ನನಗೆ ತೊಂದರೆ ಕೊಡ್ತಾರೆ. ಸೊ ಈ ರೀತಿ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಬಂದ್ಮೇಲೆ ಒಂದೇನ್ ಮಾಡ್ತಾರೆ, ಶಿ ಬಾಕ್ಸ್ ಅಂತ ಒಂದು ಪೋರ್ಟಲ್ ಓಪನ್ ಮಾಡ್ತಾರೆ. ಅದು ಆನ್ಲೈನ್ ಪೋರ್ಟಲ್ ಆಗಿರುತ್ತೆ. ಯಾರು ಬೇಕಾದ್ರೂ ಅಲ್ಲಿ ಹೋಗಿ ತಮ್ಮ ದೂರ ಏನಿದೆ ಅದನ್ನ ಅಲ್ಲಿ ದಾಖಲಿಸಬಹುದು. ಸೊ ಅದ್ರ ತಕ್ಕಂತೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂದ್ರೆ ICC ಅಂತಿದೆ, ಅದ್ರ ಪ್ರಕಾರ ಅವ್ರು ಕ್ರಮ ತಗೊಳ್ತಾರೆ. ಧೈರ್ಯವಾಗಿ, ಈಗ ನಾನು ಎದುರುಗಡೆ ಹೇಳಕ್ಕಾಗಲ್ಲ ನನ್ಗೆ ಆಗ್ತಿರೋ ಪ್ರಾಬ್ಲಮ್ ಅಂದಾರು ಆ ಶಿ ಬಾಕ್ಸ್ ಅಲ್ಲಿ ಕಂಪ್ಲೇಂಟ್ ಹೇಳ್ಬೋದು. ಸೊ ಅದೊಂದು ಕಾನೂನು ಬಂದ್ಮೇಲೆ ಸ್ವಲ್ಪ ಎಷ್ಟೋ ಪರವಾಗಿಲ್ಲ. ಅದಕ್ಕೆ ಮುಂಚೆ ತುಂಬಾ ವರ್ಕಿಂಗ್ ಪ್ಲೇಸ್ ಅಲ್ಲಿ ಹರಾಸ್ಮೆಂಟ್ ನಡೀತಿತ್ತು, ಅದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿದೆ. ಸೊ ಒಂದು ಮಹಿಳೆ ಆತ್ಮರಕ್ಷಣೆಗಾಗಿ ಒಬ್ಬರನ್ನ ಸಾಯಿಸ್ಬೋದು, ಗೊತ್ತಿದ್ಯಾ? ಕೊಲೆ ಮಾಡ್ಬೋದು ನೀವು ಒಬ್ಬರನ್ನ. ಹೌದು, ನಿಮ್ಮ ಆತ್ಮರಕ್ಷಣೆಗೆ ಯಾರೋ ಒಬ್ಬ ಪುರುಷ ನಿಮ್ ಮೇಲೆ ದಾಳಿ ಮಾಡ್ತಾ ಇದ್ದಾನೆ, ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ, ನಿಮ್ ಜೀವಕ್ಕೆ ಅಲ್ಲಿ ಅಪಾಯ ಇದೆ ಅಂತ ಬಂದ ಪರಿಸ್ಥಿತಿಲಿ ನೀವು ಅವನನ್ನ ಸಾಯಿಸ್ಬೋದು. ಕಾನೂನಲ್ಲಿ ಅವಕಾಶ ಇದೆ ಅದು. ಇದೆ ಸರ್. ಅಲ್ಲ, ನನಗೆ ಯಾವ ಸಿಚುವೇಶನ್ ಅಲ್ಲಿ ಅಂತ ಹೇಳ್ದೆ, ನಿಮ್ ಮೇಲೆ ದಾಳಿ ಮಾಡ್ತಿದ್ದಾನೆ, ನಿಮ್ಮ ಜೀವಕ್ಕೆ ತೊಂದರೆ ಆಗ್ತಿದೆ, ನೀವ್ ಸತ್ತೋಗ್ತೀರಾ ಅನ್ನೋ ಲೆವೆಲ್ ಅಲ್ಲಿ ಇದ್ದೀರಾ ಅಂದಾಗ ಖಂಡಿತವಾಗೂ ಸಾಯಿಸ್ಬೋದು. ಅದು ಕಾನೂನಲ್ಲಿ ಅವಕಾಶ ಇದೆ ಆತ್ಮರಕ್ಷಣೆಗಾಗಿ. ಹಂಗನ್ಬಿಟ್ಟು ಎಲ್ಲಾರ ಮೇಲೂ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಇಲ್ಲ, ಯಾಕಂದ್ರೆ ಕ್ರೈಮ್ ರೇಟ್ಸ್ ನೋಡಿದ್ರೆ ಮಹಿಳೆಯರು ಕ್ರೈಮ್ ಮಾಡಿರೋ ತುಂಬಾ ಕಮ್ಮಿ, ಇಲ್ವೇ ಇಲ್ಲ, ಇಲ್ಲೋ ಅಪರೂಪ. ಯಾಕಂದ್ರೆ ಕಾನೂನಲ್ಲಿ ಅವಕಾಶ ಇದೆ ಮಹಿಳೆಗೆ ತನ್ನ ಆತ್ಮರಕ್ಷಣೆಗೋಸ್ಕರ ಒಬ್ಬರನ್ನ ಕೊಲೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಸೇಫ್ ಮಾಡ್ಕೊಬೇಕಲ್ವಾ? ಈಗ ನಾನ್ ಬದುಕ್ಬೇಕು ಅಂದಾಗ ಎದುರುಗಡೆ ನಾನು ಮಾಡ್ಲೇಬೇಕು. ಸೊ ಎಷ್ಟೋ ಪ್ರೋಗ್ರಾಮ್ಸ್ ಬಂದಿದೆ. ಈಗ ಕರಾಟೆ ಹೇಳ್ಕೊಡ್ತಿದ್ದಾರೆ, ಮತ್ತೆ ಸೆಲ್ಫ್ ಡಿಫೆನ್ಸ್. ಹೆಣ್ಮಕ್ಳು ಬರ್ತಿದ್ರಿ, ಗಂಡಸರು ಬರ್ತಾವ್ರೆ ಅಂದಾಗ ಸಂಬಂಧ. ಓಕೆ, ಸೊ ಅದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಎಲ್ಲಾರ ಮೇಲೂ ಅಲ್ಲ, ನಿಮ್ ಜೀವಕ್ಕೆ ತೊಂದರೆ ಇದೆ ಅಂದಾಗ ಮಾತ್ರ ನೀವು ಮಾಡ್ಬೇಕಾಗತ್ತೆ. ಮತ್ತೆ ಮಹಿಳೆ ಮೇಲೆ ತುಂಬಾ ರೀತಿ ಹಲ್ಲೆಗಳಾಗ್ತಿರ್ತವೆ. ಮುಂಚೆ ಏನಾಗ್ತಿತ್ತು, ಯಾವ್ದೋ ಗಲಾಟೆಯಲ್ಲಿ ಹೆಣ್ಮಕ್ಳು ಬಂದ್ರೆ ಹಿಡ್ಕೊಂಡು ಹೊಡಿಯೋದು, ಬಟ್ಟೆ ಹರಿಯೋದು ಎಲ್ಲ ಗಲಾಟೆ ಆಗ್ತಿರುತ್ತೆ. ಅದು ಪ್ರತಿಯೊಂದಕ್ಕೂ ಸಹ ಕಾನೂನಲ್ಲಿ ವಿವರಣೆ ಕೊಡ್ತಾ ಹೇಳುತ್ತೆ. ಈಗ ಕೆಟ್ಟ ಮಾತಿಂದ ಬೈದ್ರೆ ಅದಕ್ಕೊಂದು ಸೆಕ್ಷನ್ ಇದೆ 354 ಅಂತ. ಈಗ BNSS ಅಲ್ಲಿ 74 ಅಂತ ಆಗಿದೆ. ಬಟ್ಟೆ ಹಿಡ್ಕೊಂಡು ಹೇಳಿದ್ರೆ, ನಿಮ್ಗೆ ಹೊಡೆದ್ರೆ, ಹಲ್ಲೆ ಮಾಡಿದ್ರೆ, ಸ್ವಂತ ನಿಮ್ ಗಂಡ ಹೊಡೆದ್ರು ಸಹ, ನಿಮ್ ಅಣ್ಣ ತಮ್ಮ ಹೊಡೆದ್ರು ಸಹ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಫಸ್ಟ್ ಗಂಡ ಹೇಳ್ತೀನಿ, ಆಮೇಲೆ ಅಣ್ಣ ತಮ್ಮಲ್ಲಿ ಬರೋಣ, ನಗ್ತಾ ಏನಾರು ಹಾಕೋ ಮೇಡಮ್. ಸೊ ಈ ವರದಕ್ಷಿಣೆ ಕಿರುಕುಳ ಮತ್ತೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತ ಒಂದಿದೆ. ಈಗ ಒಂದು ಹೆಂಡತಿಗೆ ಗಂಡ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅವ್ನಿಗೆ ಹಿಂಸೆ ಕೊಡ್ತಿರ್ತಾನೆ, ಮನೆಯಲ್ಲಿ ದಿನ ಬಂದು ಬೈಯೋದು, ಹೊಡಿಯೋದ್ ಬೇಡ, ಅವ್ನ್ ದಿನ ಬಂದು ಬೈತಾನೆ ಅಂದ್ರೆ ಅದು ಮಾನಸಿಕ ಕಿರುಕುಳ. 498 IPC ಇತ್ತು ಮುಂಚೆ. ಸೊ ಅದ್ರ ಪ್ರಕಾರ ನೀವು ದೂರ ದಾಖಲು ಮಾಡ್ಬೋದು. ಹೊಡಿತಾನೆ ಅಂದ್ರೂ ಸಹ 498 ಬರುತ್ತೆ. ಮತ್ತೆ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಒಂದಿದೆ. ವರದಕ್ಷಿಣೆ ಕೊಡೋದು ಮತ್ತೆ ತಗೊಳ್ಳೋದು ಎರಡೂ ಸಹ ತಪ್ಪು. ಕಾನೂನಿನ ಪ್ರಕಾರ ಸೆಕ್ಷನ್ 4 and 3 and 4 DP ಆಕ್ಟ್ ಹೇಳುತ್ತೆ, ನಾವು ವರದಕ್ಷಿಣೆ ಯಾರು ಕೊಡ್ತಾರೆ ಅವ್ರ ಮೇಲೂ ಸಹ ಕೇಸ್ ಮಾಡ್ತೀವಿ. ಮತ್ತೆ ವರದಕ್ಷಿಣೆ ತಗೊಂಡವರು, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು, ಇದು ಇಬ್ಬರ ಮೇಲೂ ಕೇಸ್ ಮಾಡ್ತಕ್ಕಂತ ಅವಕಾಶ ಕಾನೂನಲ್ಲಿದೆ. ಸೊ ವರದಕ್ಷಿಣೆ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಅದು ಸಾಧ್ಯ ಇಲ್ಲ ಅಂತ ಗೊತ್ತು, ಬಟ್ ಅಟ್ಲೀಸ್ಟ್ ನಿಮ್ ಗಮನದಲ್ಲಿ ಇರ್ಲಿ.
ಒಂದ್ ಕಾನೂನು ಇದೆ, ಕೊಡ್ಬಾರ್ದು, ಯಾವ್ದೇ ರೀತಿ ವರದಕ್ಷಿಣೆ ಕೊಡ್ಬಾರ್ದು ಅಂತ. ಇನ್ನಿನ್ ಸ್ವಲ್ಪ ದಿವಸ ಹೋದ್ರೆ ಈಗಿನ ರೇಷನ್ ನೋಡಿದ್ರೆ ಗಂಡು ಹೆಣ್ಣಿನ ಅನುಪಾತ ವಧುದಕ್ಷಿಣೆ ಬರುತ್ತೆ, ವರದಕ್ಷಿಣೆ ಹೋಗಿ ವಧುದಕ್ಷಿಣೆ ಬರುತ್ತೆ. ಈಗಾಗ್ಲೇ ಶುರುವಾಗಿದೆ, ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಹಂಗಾಗಿ ಹೆಣ್ಮಕ್ಳ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಅದ್ರ ಪ್ರಕಾರ ಮತ್ತೆ ಇನ್ನೊಂದು ಯೂಟೀಸಿಂಗ್ ಅಂತ ಒಂದಿದೆ. ಈಗ ನೀವು ಹೋಗ್ತಾ ಇರ್ತೀರಾ, ಆಫೀಸಿಂದ ಮನೆಗೆ ಹೋಗ್ತೀರಾ, ಸ್ಕೂಲ್ಗಳಿಗೆ, ನಿಮ್ ವರ್ಕ್ ಪ್ಲೇಸ್ಗೆ ಹೋಗ್ತಾ ಇರ್ತೀರಾ, ಯಾರೋ ಒಬ್ಬ ನಿಂತ್ಕೊಂಡು ನಿಮ್ಮನ್ನು ಚುಡಾಯಿಸ್ತಾನೆ, ನೀವು ಹಂಗೆ ಹೊರಟೋಗ್ಬಿಡ್ತೀರಾ. ಅದಕ್ಕೂ ಒಂದು ಕಾನೂನು ಇದೆ, ಗೊತ್ತಿದೆ ನಿಮ್ಗೆ. ನೀವು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ, ಯೂಟೀಸಿಂಗ್ ಅಂತ. ಯಾವುದೇ ಒಬ್ಬ ವ್ಯಕ್ತಿ